ಸೊ ಪ್ರಿಲಿಮ್ಸ್ UPSC ಪ್ರಿಲಿಮ್ಸ್ ಅಲ್ಲಿ ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಎಲಿಮಿನೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫ್ರಮ್ 10 lakhs to ಡೈರೆಕ್ಟ್ 15,000 13,000 13 to 15,000 ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲಿಮಿನೇಷನ್ ಆಫ್ ಪೀಪಲ್ ಫ್ರಮ್ ಎಷ್ಟು ಆಲ್ಮೋಸ್ಟ್ 1:100 ಏನೋ ಕಟ್ ಮಾಡ್ತಾರ ಅವರು. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಜನ ಫಿಲ್ಟರ್ ಆಗೋದ್ರಿಂದ ಇಲ್ಲಿ ಜಾಸ್ತಿ ಏನಾಗುತ್ತೆ ಅಂದ್ರೆ ಲಾಜಿಕ್ ಪ್ಲಸ್ ನಾಲೆಜ್ ಪ್ಲಸ್ ಕಾನ್ಫಿಡೆನ್ಸ್ ಮೂರು ಸೇರಿದೆ ವರ್ಕ್ ಆಗುತ್ತೆ. ಮೇನ್ಸ್ ಅಲ್ಲಿ ಹಂಗಿರಲ್ಲ. ಮೇನ್ಸ್ ಅಲ್ಲಿ ಯಾರು ಜಾಸ್ತಿ ಓದ್ತಾರೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಪಕ್ಕ ಕ್ಲಿಯರ್ ಆಗುತ್ತೆ. ಬಟ್ ಪ್ರಿಲಿಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ 2 hours. 2 hours ಅಲ್ಲಿ ಹೆಂಗ್ ನೀವು ಬರೀತೀರಾ ಅಂತ. ನೀವು ಎಷ್ಟೇ ಓದಿರ್ಬಹುದು, ಎಷ್ಟೇ PhD ಮಾಡಿರ್ಬಹುದು, ಬಟ್ 2 hours ಅಲ್ಲಿ ಡೆಲಿವರ್ ಮಾಡಿಲ್ಲ ಅಂದ್ರೆ ನೋ ರಿಸಲ್ಟ್. ಅದಕ್ಕೆ ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಎಲಿಮಿನೇಷನ್ ಆಫ್ ಕ್ಯಾಂಡಿಡೇಟ್ಸ್, ಎಲಿಮಿನೇಷನ್ ಆಫ್ ಆಪ್ಷನ್ಸ್. ಆಯ್ತಾ? ಅದಾದ್ಮೇಲೆ ಪ್ರಿಲಿಮ್ಸ್ ಈಸ್ ಆಲ್ಸೋ ಅಬೌಟ್ ರಿಲೇಟಿವ್ ನಾಲೆಜ್ ಅಂದ್ರೆ ಹೆಂಗಪ್ಪ, ಇವಾಗ ಒಂದ್ ಯಾವ್ದೋ ಟೈಮ್ ಲೈನ್ ಇರುತ್ತೆ, ರಾಜರ ಟೈಮ್ ಲೈನ್ ಇರುತ್ತೆ. ನಿಮ್ಗೆ ಗೊತ್ತು, ಈಗ ಕೃಷ್ಣದೇವರಾಯ ಆದ್ಮೇಲೆ ಯಾರು ಬರ್ತಾರೆ, ಅವನಕಿನ್ನ ಮುಂಚೆ ಯಾರು ಬರ್ತಾರೆ, ಸಂಗಮ, ಸಾಳ್ವ, ತುಳುವ, ರವಿಡು ಅಂತ 4 ಬರುತ್ತೆ. ಕೃಷ್ಣದೇವರಾಯ ಅದಾದ್ಮೇಲೆ ಬ್ಯಾಟಲ್ ಆಫ್ ತಾಳಿಕೋಟೆ ಆಗುತ್ತೆ ಅಂತ ನಿಮ್ಗೆ ಗೊತ್ತು, ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ. ಸೊ ಈ ತರ ಇವೆಂಟ್ಸ್ ಏನಿರ್ತಾವ ಅಂದ್ರೆ ಇವಿಲ್ ನೋ ರಿಲೇಟಿವ್ ನಾಲೆಜ್. ಇದಾದ್ಮೇಲೆ ಇದು ಬರ್ಬೋದು. ಆಮೇಲೆ ಕಾಫಿ ಎಲ್ಲಿ ಬೆಳಿತಾರಪ್ಪ, ಕಾಫಿ ಯೂಶಲಿ ಬೆಟ್ಟದ ಮೇಲೆ ಬೆಳಿತಾರೆ. ಕಾಫಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಳಿತಾರೆ ಅಂತ ಕೊಟ್ರೆ ಆರಾಮಾಗಿ ತೆಗೆದು ಬಿಡ್ತೀರಿ ನೀವು. ಬೆಟ್ಟದಲ್ಲಿ ಎಲ್ಲ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. 2023 ಒಂದು ಕನ್ಫ್ಯೂಸಿಂಗ್ ಕ್ವಶನ್ ಇತ್ತು, ಕಾಫಿ ಅಸ್ಸಾಂ ಅಲ್ಲಿ ಬೆಳಿತಾರ, ಈ ತರ ಒಂದು ಕನ್ಫ್ಯೂಸಿಂಗ್ ಇತ್ತು. ಸೊ ಯೂಶಲಿ ಎಲ್ಲರೂ ಜನರಲ್ ನಾಲೆಜ್ ಯೂಸ್ ಮಾಡಿ ತೆಗೆದ್ರು, ಬಟ್ ಅದು UPSC ಬೇರೆ ತರ ಕೊಟ್ಟಿತ್ತು. ಬಟ್ ಈ ತರ ತುಂಬಾ ಕ್ವಶನ್ ಏನಿರ್ತಾವ ಅಂದ್ರೆ ಜನರಲ್ ನಾಲೆಜ್. ಈ ಕೋಕೋನಟ್ ಎಲ್ಲಿ ಬೆಳಿತಾರೆ, ಕೋಸ್ಟಲ್ ಏರಿಯಾ, ತಮಿಳ್ನಾಡು, ಕೇರಳ, ಕರ್ನಾಟಕ, ನಮ್ ಕಡೆನೂ ಬೆಳಿತಾರೆ. ನಾರ್ತ್ ಇಂಡಿಯಾದಲ್ಲಿ ಬೆಳಿತಾರ ಕೋಕೋನಟ್, ಬೆಳೆಯಲ್ಲ. UP BR ಅಲ್ಲಿ ಬೆಳೆಯಲ್ಲ. ಸೊ ಇದು ಬೇಸಿಕ್ ನಾಲೆಜ್. ಈ ತರ ರಿಲೇಟಿವ್ ನಾಲೆಜ್ ಇದ್ರೆ ಸಾಕು. ಪ್ರಿಲಿಮ್ಸ್ ಅಲ್ಲಿ ವಿ ಕ್ಯಾನ್ ಕ್ಲಿಯರ್, ಅಥವಾ ವಿ ಕ್ಯಾನ್ ಮಾರ್ಕ್. 4 ಮಾರ್ಕ್ ಮಾಡೋದಿರುತ್ತೆ, ಅದ್ರಲ್ಲಿ 2 ಅಂತೂ ಸುಮ್ನೆ ಹೋಗ್ಬಿಡ್ತಾವ. ನೋಡಿದ ತಕ್ಷಣ ಇದು ಇರಕ್ ಸಾಧ್ಯ ಇಲ್ಲ ಅಥವಾ ಇರದೇ ಇರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ರಿಲೇಟಿವ್ ನಾಲೆಜ್. ಎಕ್ಸಾಕ್ಟ್ಲಿ ನಿಮ್ಗೆ ಗೊತ್ತೇ ಇರ್ಬೇಕಂತಿಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ರಿಲೇಟಿವ್ ನಾಲೆಜ್. ಅದ ಗೆಸ್ ಮಾಡಿನೂ ಮಾಡ್ಬೋದು. ಸೊ ಅದೇ ಈ ಪ್ರಿಲಿಮ್ಸ್ ಅಂತ ಹೇಳ್ತೀನಿ ನಾನು. ಅದಾದ್ಮೇಲೆ ಪ್ರಿಲಿಮ್ಸ್ ಬಗ್ಗೆ ಇವಾಗ ನಮ್ಮ ಹತ್ರ ಉಳಿದ ಎಷ್ಟು ದಿನ ಪ್ರಿಲಿಮ್ಸ್ ಗೆ? ಮಿನಿ ಡೇಸ್ 51. ಇವಾಗ 51 ಡೇಸ್ ಇದಾವೆ. ನೀವೆಲ್ಲರೂ ಒಂದೊಂದ್ಸತಿ ಓದಿರಿ ಇವಾಗ ಸಿಲೆಬಸ್, ಅಟ್ ಲೀಸ್ಟ್ 1-2 ಸತಿ ಓದಿರಿ. ಇವಾಗ ಟೆಸ್ಟ್ ಬರೆಯಕತ್ತೀರಿ. ಬಟ್ ನೆಕ್ಸ್ಟ್ 51 ಡೇಸ್ ದಾಗ ಏನೇನ್ ಮಾಡ್ಬೋದು, ಏನೇನ್ ಮಾಡಿದ್ರೆ ಕೆಲಸ ಆಗುತ್ತೆ. ಸೊ ಇದ್ರಲ್ಲಿ ತುಂಬಾ ತರ ಕ್ವಶನ್ ಇರ್ತವೆ. ಟೆಸ್ಟ್ ಬರಿಬೇಕು, ಟೆಸ್ಟ್ ಹೆಂಗ್ ಅನಲೈಸ್ ಮಾಡ್ಬೇಕು, ಆಮೇಲೆ ಯಾವಾಗ ಟೆಸ್ಟ್ ಬರಿಬೇಕು, 1 ದಿನಕ್ಕೆ ಬಿಟ್ಟು ಬರಿಬೇಕಾ, 2 ದಿನಕ್ಕೊಂದು ಬರಿಬೇಕಾ, ವಾರಕ್ಕೊಂದು ಬರಿಬೇಕು, CSET ಯಾವಾಗ ಬರಿಬೇಕು, CSET ಟೆಸ್ಟ್ ಬರಿಬೇಕು. ಸೊ ಈ ತರ ತುಂಬಾ ಕ್ವಶನ್ ಇರ್ತಾವೆ. ಸೊ ಅದಕ್ಕೆ ಒಂದೊಂದಾಗೆ ನಾವು ನೋಡ್ಕೊಂತ ಹೋಗಂಬಲ್ಲಿ ಪ್ರಿಲಿಮ್ಸ್ ಹೆಂಗ್ ಮಾಡ್ಬೋದು. ಪ್ರಿಲಿಮ್ಸ್ ಇವಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಒಂದು ಬೇಸಿಕ್ ಥೀಮ್ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ ನಾವು ರಿವೈಸ್ ಮಾಡ್ತೀವಿ, ಇಲ್ಲಿ ಟೆಸ್ಟ್ ಬರಿತೀವಿ, ಮತ್ತೆ ಇಂಪ್ರೂವ್ ಮಾಡ್ತೀವಿ. ಇದೇ ಬೇಸಿಕ್ ಥೀಮ್ ಇದು. ಇಷ್ಟೇ ಮಾಡ್ಬೇಕಾಗಿರುತ್ತೆ ಇಡೀ ಪ್ರಿಲಿಮ್ಸ್ ಅಲ್ಲಿ. ಯಾವುದೇ ಸಬ್ಜೆಕ್ಟ್ ಇರ್ಲಿ ಇಷ್ಟೇ ನಾವು ಮಾಡ್ಬೇಕಾಗಿರುತ್ತೆ. ರಿವೈಸ್ ಮಾಡಿ, ಟೆಸ್ಟ್ ಬರಿ, ಅನಲೈಸ್ ಬರಿ, ಎಲ್ಲಿ ಮಿಸ್ಟೇಕ್ ಆಗಿದೆ ಮತ್ತೆ ಇಂಪ್ರೂವ್ ಮಾಡಿ, ಮತ್ತೆ ರಿವೈಸ್ ಮಾಡಿ. ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿರುತ್ತಲ್ಲ ಅದೇ ರಿವೈಸ್ ಮಾಡಿ ಮತ್ತೆ ಬರೆಯೋದು. ದಿಸ್ ಇಸ್ ದ ಪ್ರಿಲಿಮ್ಸ್. ಸಿಂಪಲ್ ವರ್ಡ್ಸ್ ಇದು. ಇದೇ ಪ್ರಿಲಿಮ್ಸ್. ಇವಾಗ ನೆಕ್ಸ್ಟ್ 50 ಡೇಸ್ ಅಲ್ಲಿ ಮಾಡ್ಬೇಕಾದ್ರೆ ಇಷ್ಟೇ. ನೀವು ಜಾಸ್ತಿ ಹೊಸದಾಗಿ ಏನು ಓದಂಗಿಲ್ಲ. ಓನ್ಲಿ ಅಬೌಟ್ ರಿವಿಷನ್, ರಿವೈಸ್ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ ಪ್ರಿಲಿಮ್ಸ್. ಸೊ ಈ ಪ್ರಿಲಿಮ್ಸ್ ಅಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ